ಹೊಸದಾಗಿ ಸಚಿವರಾಗಿ ಯುವಕ ಮಿತ್ರ ವಿಜಯಾನಂದ ಕಾಶ್ಯಪ್ನವರು ನಮ್ಮ ಆಫೀಸಿಗೆ ಬಂದಿದ್ದಾರೆ. ಇನ್ನೂ ಯುವಕರಿದ್ದಾರೆ, ಹಲವಾರು ಕನಸುಗಳನ್ನು ಹೊತ್ತುಕೊಂಡು ನಮ್ಮ ಜಿಲ್ಲೆಯಿಂದ ಶಾಸಕರಾಗಿ ಬಂದಿದ್ದಾರೆ. ಇಲ್ಲಿ ಹಾಗೂ ಜಿಲ್ಲೆಯ ಹಲವಾರು ಸಮಸ್ಯೆಗಳನ್ನು ಹೊತ್ತುಕೊಂಡಂಥ ಜಿಲ್ಲೆ. ಮುಳುಗಡೆ ಸಂತ್ರಸ್ತರಿಗೆ ಹಣ ಕೊಡಿಸ್ತಕ್ಕಂಥ ವಿಷಯ, ಬರಗಾಲ ಇದನ್ನು ಎದುರಿಸ್ತಕ್ಕಂಥ ವಿಷಯ, ಅದರಲ್ಲಿ ಅವರು ಹೆಚ್ಚಿನ ಆಸಕ್ತಿ ವಹಿಸಿ ನಿಭಾಯಿಸ್ತಕ್ಕಂಥ ನಾಯಕರಿದ್ದಾರೆ. ಅದನ್ನು ಅವರು ಮಾಡ್ತಾರೆ. ಯಾವಾಗಲೂ ರಾಜಕಾರಣದಲ್ಲಿ ಯಾವುದೂ ಶಾಶ್ವತ ಅಲ್ಲ. ನೀವು ತಿಮ್ಮಾಪುರವ್ರಿಗೆ ಯಾಕೆ ಕೊಟ್ಟಿಲ್ಲ ಅಂತೇಳಿ ಬೇಸರ ಪಡಿಸುವಂಥ ಅವಶ್ಯಕತೆ. ಅವರು ನಮ್ಮ ಜಿಲ್ಲೆಯವರಿದ್ದಾರೆ. ಅವರು ನಿಮ್ಮ ಕೆಲಸ ಕಾರ್ಯಗಳನ್ನು ಯಾವುದೇ ಪಕ್ಷಪಾತ, ಯಾವುದೇ ವಿಚಾರಗಳಿಲ್ಲದೆ ನಡೆಸಿಕೊಂಡು ಹೋಗ್ತಾರೆ ಅಂತಕ್ಕಂಥ ಭಾವನೆ ನನ್ನದಿದೆ. ಆ ಭಾವನೆಯಲ್ಲಿ ಅವ್ರು ಯಶಸ್ವಿ ಆಗಬೇಕಂತ ನಾನು ಹಾರೈದ್ದೀನಿ. ಒಬ್ಬ ಹಿರಿಯ ಸಚಿವನಾಗಿರ್ತಾರೆ, ನೆನಪ ಜನಪದ ಅವಕಾಶ ಸಿಕ್ಕಾಗ ಸದ್ಬಳಕೆ ಭಾಳ ಮುಖ್ಯ. ಆ ದಿಶೆಯಲ್ಲಿ ಅವರ ಅನುಭವ, ಅವ್ರ ತಂದೆಯವರು ಶಾಸಕರಾಗಿ ಕೆಲಸ ಮಾಡಿದ್ದು, ಸಚಿವರಾಗಿ ಕೆಲಸ ಮಾಡಿದ್ದು, ತಾಯಿಯವರು ಕೆಲಸ ಮಾಡಿದ್ದು, ಇಡೀ ಮನೆತನದ ಒಂದು ಇತಿಹಾಸ ಅವ್ರದ್ದು ರಾಜಕೀಯ ಬದುಕಿನ ಜೊತೆ ಬಂದಿದೆ. ಅದನ್ನ ಎಂತಹ ಸಮಸ್ಯೆಗಳು ಬಂದ್ರೂ ಅದನ್ನು ನಿಭಾಯಿಸ್ತಕ್ಕಂಥ ಶಕ್ತಿ ಯುವಕರಿದ್ದಾರೆ. ನೀವೆಲ್ಲರೂ ಅವ್ರಿಗೆ ಹಾರೈಸಬೇಕು. ಯುವಕ ಮಿತ್ರರು ಏನು ಹೊಸದಾಗಿ ಅವಕಾಶ ಸಿಕ್ಕಿದೆ. 2 ವರ್ಷ ನಮ್ಗೆ ಅವಕಾಶ ಇದೆ. 2 ವರ್ಷ ಅಂದರೆ ಈಗ ಒಂದು 2 ತಿಂಗಳ 18 ತಿಂಗಳ ಹಲವಾರು ಸಮಸ್ಯೆಗಳನ್ನ ಎದುರಿಸಿ ಯಶಸ್ವಿಯಾಗಲಿ. ನಾವು ಯಾವತ್ತು ಹೈಕಮಾಂಡ್, ಮುಖ್ಯಮಂತ್ರಿಗಳು ಯಾವುದೇ ತೀರ್ಮಾನ ತೆಗೆದುಕೊಂಡ್ರೂ ಅದಕ್ಕೆ ನಾವು ಭದ್ರಾಗಿರಬೇಕಾದಂಥದ್ದು. ಪಕ್ಷದಲ್ಲಿ ನಾನು ಒಬ್ಬ ನಿಷ್ಠಾವಂತ ಕಾರ್ಯಕರ್ತ. ಆ ಕಾರ್ಯಕರ್ತನಾಗಿ ನಾನು ಒಪ್ಕೊಳ್ಬೇಕು. ಹೈಕಮಾಂಡ್ ತೀರ್ಮಾನ ಯಾರಿಗೆ ಒಟ್ಟು ಮಾಡ್ತಾರೆ ಅವರು ನಾನು ಒಪ್ಕೊಂಡು ಅದನ್ನು ಸ್ವೀಕರಿಸಬೇಕು. ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು. ಅದ್ರ ಜೊತೆ ನಾವು ಇರಬೇಕಾದದ್ದು ಪಕ್ಷದ ಸಿದ್ಧಾಂತ. ಆ ಸಿದ್ಧಾಂತದಲ್ಲಿ ಇದ್ದವ ನಾನು. ಆದ್ದರಿಂದ ನಾವೆಲ್ಲರೂ ಜೊತೆಗೂಡಿಸ್ಕೊಂಡು ಜಿಲ್ಲೆಯ ಅಭಿವೃದ್ಧಿ ಕೆಲಸ, ಜಿಲ್ಲೆಯಲ್ಲಿ ಏನೇನು ಅಭಿವೃದ್ಧಿ ಬರ್ತಾ ಅದರಲ್ಲಿ ನಾವು ಭಾಗಿಯಾಗೋಣ ಅಂತಕ್ಕಂಥ ಮಾತನ್ನು ನಾನು ಇವತ್ತು ಮಾತ್ರ ನಾನು ಈ ಸಭೆಗೆ ಬರಲಿಕ್ಕೆ ಆಗೋದಿಲ್ಲ. ಕೆಲವಾರು ವಿಚಾರಗಳಿಂದ ನಾನು ಸ್ವಲ್ಪ ನೋವಿನಲ್ಲೇ ಇದ್ದೀನಿ. ಅದರಿಂದ ನಾಳೆಯಿಂದ ತಾವು ಏನು ಕೆಲಸ ವಹಿಸ್ತೀರಿ ಎಲ್ಲರೂ ಜೊತೆಗೂಡಿಸ್ಕೊಂಡು ನಾವು ಮಾಡೋಣ. ನಾನು ಜೊತೆಗೆ ಸಪೋರ್ಟ್ ಮಾಡ್ತೀವಿ. ಇವತ್ತು ಮಾತ್ರ ನಾನು ನನ್ನ ಬರೋಕ್ಕಾಗೋದಿಲ್ಲ ಅಂತಕ್ಕಂಥ ಒಂದು ವಿಷಯ ತಾವು ತಿಳಿಸ್ತೀನಿ. ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ನಾವು ಇವತ್ತೊಂದು ಇರ್ತೀವಿ. ನಾಳೆಯಿಂದ ಮತ್ತೆ ಎಲ್ಲರೂ ಜೊತೆಗೂಡಿಸ್ಕೊಂಡು ಕೆಲಸ ಕಾರ್ಯಗಳು ಮಾಡೋಣ ಅಂತಕ್ಕಂಥದ್ದು ವ್ಯಕ್ತಪಡಿಸ್ತಾ ಇದ್ದೀನಿ. ಸಕ್ರಿಯ ಧನ್ಯವಾದಗಳು ಸಚಿವರು. ಹಾಗೂ ಉಪಸ್ಥಿತಿರುವಂಥ ನಮ್ಮ ಬ್ಲಾಕ್ ಅಧ್ಯಕ್ಷ, ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠ, ನಮ್ಮ ರಾಹುಲ್ ಗಾಂಧಿ ಆದಿಯಾಗಿ ನಮ್ಮ AICCಯ ಪ್ರಧಾನ ಕಾರ್ಯದರ್ಶಿಗಳಂಥ KC ವೇಣುಗೋಪಾಲ್ ಅವರು ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ DK ಶಿವಕುಮಾರ್ ಅವರು ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಇವತ್ತೇನು ಮೊನ್ನೆ ನಡೆದಂಥ ಒಂದು ಸಚಿವ ಸಂಪುಟದ ಇವತ್ತು ಒಂದು ಅವಕಾಶವನ್ನು ನಾನು ಕೂಡ ಕೇಳಿದ್ದೆ. ಸನ್ಮಾನ್ಯ ತಿಮ್ಮಾಪುರ ಸಾಹೇಬರು ಅಥವಾ ಈ ಜಿಲ್ಲೆಯ ಹಿರಿಯ ನಾಯಕರು
ಈಗಾಗಲೇ ಅವರು 3-4 ಬಾರಿ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿ ಜಿಲ್ಲೆಗೆ ಸರ್ವಾಂಗೀಣ ಅಭಿವೃದ್ಧಿಗೆ ಅವರು ಸ್ಪಂದಿಸಿ ವಿಶೇಷವಾಗಿ ನಮ್ಮ ಈ 3 ವರ್ಷದ 2023ರಿಂದ 26ವರೆಗೂ ಏನು ಈ ರಾಜ್ಯದಲ್ಲಿ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಇತ್ತು. ಜಿಲ್ಲೆಯ ಅನೇಕ ದುರಂತ ಸಮಸ್ಯೆಗಳು ಇವತ್ತು ಕೈಗೆತ್ತಿಕೊಂಡು ಅದು ವಿಶೇಷವಾಗಿ ಏನು ನಮ್ಮ UKP ಅಬ್ಬರ್ ಕೃಷ್ಣ ಪ್ರಾಜೆಕ್ಟಿನ ಏನು 3ನೇ ಹಂತದ ಒಂದು ಯೋಜನೆಗೆ ಎತ್ತೇನು ನಮ್ಮ ಆಲ್ಮಟ್ಟಿ ಜಲಾಶಯವನ್ನು 524ಕ್ಕೆ ಏರಿಸುವ ಹಿನ್ನೆಲೆಯಲ್ಲಿ ಮಹತ್ವವಾದ ತೀರ್ಮಾನ. ಆ ತೀರ್ಮಾನವನ್ನು ಕೂಡ ಮಾಡೋದ್ರ ಜೊತೆಗೆ ಈ ಭಾಗದ ವಿಶೇಷವಾಗಿ ಬೀಳಗಿ, ಮುಧೋಳ, ಬಾಗಲಕೋಟೆ ಈ ಒಂದು ಭಾಗದ ರೈತರಿಗೆ ಏನು ಆ ಹಿನ್ನೀರಿನಿಂದ ಭೂಮಿಯನ್ನು ಕಳ್ಕೊಳ್ಳುವಂಥ ರೈತರಿಗೆ ಇವತ್ತು ಆ ಪರಿಹಾರವನ್ನು ಕೊಡಿಸುವುದು. ಒಣ ಬೇಸಾಗೆ 30 ಲಕ್ಷ, ನೀರಾವರಿಗೆ 40 ಲಕ್ಷ, ನೀರಾವರಿಗೆ 40 ಲಕ್ಷ ರೂಪಾಯಿ. ಇವತ್ತು ಮಹತ್ವವಾದ ನಿರ್ಣಯಕ್ಕೆ ಇವತ್ತು ಈ ಜಿಲ್ಲೆಯಲ್ಲಿ ಯಾರಾದರೂ ತೀರ್ಮಾನ ಗಟ್ಟಿಯಾಗಿ ರೈತರ ಪರವಾಗಿ ನಿಂತಿದ್ರೆ ಅದು ನಮ್ಮ ಸನ್ಮಾನ್ಯ ಆರ್ ಬಿ ತಿಮ್ಮಾಪುರ ಸಾಹೇಬರು. ಯಾಕಂದರೆ ನಾವು ಅವರು ಕೂಡ ಒಟ್ಟಿಗೆ ಆ ಸಭೆಯಲ್ಲಿದ್ದಾಗ ಎಷ್ಟೇ ಮುಖ್ಯಮಂತ್ರಿ ಅವ್ರ ಮೇಲೆ ಒತ್ತಡವನ್ನು ಹೇರಿ ಸುಮ್ಕೂಂದ್ರು ಅಂದರೂ ಕೂಡ ರೈತರ ಪರವಾಗಿ ಮಾತಾಡಿದ್ರು, ಸರ್ಕಾರದ ಪರವಾಗಿ ಸರ್ಕಾರದ ಗಟ್ಟಿಯಾಗಿ ಮಾತಾಡಲಿಲ್ಲ, ರೈತರ ಪರವಾಗಿ ಗಟ್ಟಿಯಾಗಿ ನಿಂತರು ಅಂತ ಅನೇಕ ವಿಚಾರದಲ್ಲಿ. ಯಾಕಂದರೆ ನಮ್ಮ ತಂದೆಯವರ ಜೊತೆಗೆ ಅವರು ಕೂಡ ಶಾಸಕರಾಗಿ ಸಚಿವರಾಗಿ ಇವತ್ತು ಸೇವೆಯನ್ನು ಸಲ್ಲಿಸಿದರು. ಪ್ರಥಮ ಬಾರಿಗೆ SM ಕೃಷ್ಣ ಅವರ ಸಚಿವ ಸಂಪುಟದಲ್ಲಿ ಸಚಿವರಾದರು. ತದನಂತರ ಸಿದ್ದರಾಮಯ್ಯ ಸಾಹೇಬರ ಸಂಪುಟದಲ್ಲಿ ಸಚಿವರಾದರು. ಕಳೆದ ನಮ್ಮ ಸಮ್ಮಿಶ್ರ ಸರ್ಕಾರದಲ್ಲಿ ಕೂಡ ಸಚಿವರಾದರು. ಮೊನ್ನೆ ಸಿದ್ದರಾಮಯ್ಯ ಮತ್ತೆ ಈ 2023ರಲ್ಲಿ ಕೂಡ ಸಚಿವರಾಗಿ ಕೆಲಸ ಮಾಡಿ ಇವತ್ತು ನಮಗೆಲ್ಲರಿಗೂ ಒಂದು ಮಾರ್ಗದರ್ಶನವನ್ನು ನೀಡುವಂಥ ಕೆಲಸ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಮಾಡಿದ್ದಾರೆ. ಇವತ್ತು ಅವರು ಹೇಳಿದ ಹಾಗೆ ಇವತ್ತು ನಾವು ಒಂದು ಆಕಾಂಕ್ಷಿಯಾಗಿ ನನ್ನ ಮನವಿಯನ್ನು ಸಲ್ಲಿಸಿದ್ದೆ. ಇವತ್ತು ನಮ್ಮ ವರಿಷ್ಠರು, ನಮ್ಮ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಇವತ್ತು ಅವರು ಹಿರಿಯರಿದ್ದರು. ನಾವು ಯಾರೂ ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸಿಲ್ಲ. ಆದರೆ ಅದು ವರಿಷ್ಠರ ನಿರ್ಧಾರ ಆಗಿತ್ತು. ಅವ್ರ ನಿರ್ಧಾರದಂತೆ ಇವತ್ತು ಒಂದು ಅವಕಾಶವನ್ನು ನಾವು ಕಲ್ಪಿಸಿಕೊಂಡಿದ್ದಾರೆ. ಅದಕ್ಕೆ ನಾನು ಸಮಸ್ತ ಬಾಗಲಕೋಟೆ ಜನತೆಗೆ ಮತ್ತು ವಿಶೇಷವಾಗಿ ನಾನು ಆರ್ ಬಿ ತಿಮ್ಮಾಪುರ ಸಾಹೇಬರಿಗೆ ಕೂಡ ನನ್ನ ಅತ್ಯಂತ ಹೃದಯಪೂರ್ವಕವಾದ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ನಾನು ಈ ಸಂದರ್ಭದಲ್ಲಿ. ಯಾಕಂದರೆ ಅವರ ಮಾರ್ಗದರ್ಶನ, ಅವರ ಸಲಹೆ ನಮಗೆ ಭಾಳ ಅಗತ್ಯ. ಆ ಒಂದು ನಿಟ್ಟಿನಲ್ಲೇ ಇವತ್ತು ನಾನು ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಇವತ್ತು ಈ ಜಿಲ್ಲೆಯ ಮುಂದಿನ ಆಡಳಿತವನ್ನು ಹೇಗೆ ಮಾಡಬೇಕು, ಮುಂದೆ ನಾವೆಲ್ಲ ಒಗ್ಗಟ್ಟಾಗಿ ಪಕ್ಷವನ್ನು ಕಟ್ಟೋದಷ್ಟೇ ಅಲ್ಲ, ಜಿಲ್ಲೆಯ ಅಭಿವೃದ್ಧಿ ಕೂಡ ಮುಖ್ಯ ಅನ್ನೋದನ್ನು ಮನದಲ್ಲಿಟ್ಕೊಂಡು ನಾವು ನಡೀಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ವರಿಷ್ಠರು, ನಮ್ಮ ಮುಖ್ಯಮಂತ್ರಿಗಳು ಯಾವ ರೀತಿ ನಮ್ಮ ಮಾರ್ಗದರ್ಶನ ನೀಡ್ತಾರೆ ಖಂಡಿತವಾಗಿ ನಡೀತೀವಿ ಅನ್ನೊಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ನಮ್ಮ ಹಿರಿಯ ನಾಯಕರಾದಂಥ ಸನ್ಮಾನ್ಯ ಆರ್ ಬಿ ತಿಮ್ಮಾಪುರ ಅವರ ಮಾರ್ಗದರ್ಶನ ಸಲಹೆ ನಮ್ಮ ಮೇಲೆ ಸದಾಕಾಲ ಇರಲಿ. ಯಾಕಂದರೆ ನಮ್ಮ ತಂದೆಯವರ ಜೊತೆಗಿದ್ದಂಥವ್ರು, ಯಾಕಂದರೆ ಅವರ ಜೊತೆಗೆ ಅತ್ಯಂತ ಒಡನಾಟಿಗಳಾಗಿದ್ದಂಥವ್ರು, ನಮ್ಮ ಜೊತೆಗೆ ಕೂಡ ಅಷ್ಟೇ. ನಾವು ಕಿರಿಯರಾದರೂ ಕೂಡ ನಮ್ಮನ್ನು ಅತ್ಯಂತ ಹತ್ತಿರದಿಂದ ಗೌರವಿಸಿ ನಮಗೆ ಇವತ್ತು ಮಾರ್ಗದರ್ಶನವನ್ನು ಸಲಹೆಯನ್ನು ನೀಡ್ತಾ ಬಂದಿದ್ದಾರೆ. ಮುಂದೂ ಕೂಡ ಅದೇ ರೀತಿ ಅವರ ಮಾರ್ಗದರ್ಶನ ಸಲಹೆ ನಮಗೆ ಇರಲಿ ಅಂತ ಅನ್ನೋದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಜೊತೆಗೆ ಇವತ್ತು ನಾವೆಲ್ಲ ಬಹುತೇಕ ಭಾಳ ನಿರೀಕ್ಷೆ ಪಟ್ಟಿದ್ದು ಮತ್ತೊಮ್ಮೆ ನಮ್ಮ ಸಾಹೇಬರು ಆಗಬೇಕು ಅನ್ನೋದನ್ನು. ಇವತ್ತು ಪಕ್ಷದ ನಿರ್ಣಯ, ನಂದು ಕೂಡ ನಿರ್ಣಯ ಅಲ್ಲ, ನಿಮಗೆ ಗೊತ್ತಿದೆ, ನನ್ನೇನು ವೈಯಕ್ತಿಕ ನಿರ್ಣಯ ಇದೆ. ಪಕ್ಷದ ನಿರ್ಣಯದ ಮುಂದೆ ನಾವೆಲ್ಲರೂ ತೆರೆ ಬಾಗಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಆ ಪಕ್ಷದ ನಿರ್ಣಯಕ್ಕೆ ನಾವು ತೆರೆಯನ್ನು ಬಾಗೋಣ. ನಾವೆಲ್ಲ ಏನು ಇವತ್ತು ಭಾಳಷ್ಟು ನೊಂದಿದ್ದೀರಿ, ನಾವು ನೋವನ್ನು ಪಟ್ಕೊಂಡಿದ್ದೀರಿ. ಖಂಡಿತವಾಗಿ ಅವರು ಹಿರಿಯ ನಾಯಕರಿಗೆ, ಅವತ್ತು ಹಿರಿಯ ನಾಯಕರಿದ್ದೀರಿ. ಅವರು ಬಿಟ್ಟರೆ ಈಗ ನಮ್ಮ ಸನ್ಮಾನ್ಯ JD ಪಾಟೀಲ್ ಸಾಹೇಬ್, ಯಾಕಂದರೆ ಹಿರಿಯ ನಮ್ಮ ಸಲಹೆಗಾರರಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಮತ್ತು ಇನ್ನು ಉಳಿದಂತೆ ನಮ್ಮ ಉಮೇಶ್ ಮೇಟಿ ಆಗಿರ್ಬೋದು, ವಿನ್ಸೆಂಟ್ ಸಿಂಗ್ರಿಕಟ್ಟಿ ಅವರಾಗಿರ್ಬೋದು. ಮತ್ತು ಇವತ್ತು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಜಿಲ್ಲೆಯಲ್ಲಿ ಕೆಲಸವನ್ನು ಮಾಡ್ತೀವಿ. ಖಂಡಿತವಾಗಿ ಯಾರದೇ ವಿಶ್ವಾಸಕ್ಕೆ ಧಕ್ಕೆ ತರದ ಹಾಗೆ, ಯಾರದೇ ಮನಸ್ಸನ್ನು ನೋಯಿಸಿ ಹಾಗೆ ಎಲ್ಲರೂ ಕೂಡ ನಾವು ಒಂದಾಗಿ ನಡೆಯುವಂಥ ಕೆಲಸ ಮಾಡ್ತೀವಿ. ಅದಕ್ಕೆ ತಮಗೆಲ್ಲ ನಾನು ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ನಾವು ಜೊತೆಯನ್ನು ಪಟ್ಕೊಂಡಿದ್ದೀವಿ, ಅದರ ಸರಣೆಯನ್ನು ಮಾಡುವಂಥ ಗುಣ ಕೂಡ ತಮ್ಮಲ್ಲಿ ಬರಬೇಕು. ಯಾಕಂದರೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಒಂದು ತತ್ವ ಸಿದ್ಧಾಂತದಲ್ಲಿ ನಡೆದಂಥವ್ರು. ಪಕ್ಷ ಏನು ಆದೇಶವನ್ನು ಮಾಡುತ್ತೆ ಅದನ್ನು ಪಾಲನೆ ಮಾಡೋದಷ್ಟೇ. ಈಗಾಗಲೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಇವತ್ತು
ಹೊಸ ಒಂದು ಚೈತನ್ಯವನ್ನು ತರೋದಕ್ಕೆ ಅವರು ಮುಂದಾಗಿದ್ದಾರೆ. ಯಾಕಂದರೆ ಅವರು ಕೂಡ ಭಾಳಷ್ಟು ಗಟ್ಟಿಯಾಗಿ ಇನ್ನು ಈ ರಾಜ್ಯವನ್ನು ಮತ್ತೆ 2028ಕ್ಕೆ ಅಧಿಕಾರ ತರಬೇಕು ಅನ್ನೋದು ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮನ್ನೆಲ್ಲರನ್ನೂ ಒಗ್ಗಟ್ಟಾಗಬೇಕು ಅನ್ನೋ ಒಂದು ಮಾರ್ಗದರ್ಶನವನ್ನು ಕೂಡ ನೀಡಿದ್ದಾರೆ. ಇವತ್ತೇನು ರಾಜ್ಯದಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿರುವಂಥ ದುರಂತ ಸಮಸ್ಯೆ ಇವತ್ತು ಬರಗಾಲ. ಯಾಕಂದರೆ ಕುಡಿ ನೀರು ಸಮಸ್ಯೆ ಆಗಿದೆ, ಬರಗಾಲ ಇದೆ. ಆ ಬರಗಾಲವನ್ನು ಪ್ರದರ್ಶಿಯನ್ನು ಇವತ್ತು ನಮಗೆಲ್ಲರಿಗೂ ಮೊನ್ನೆ ಸಚಿವ ಸಂಪುಟದಲ್ಲಿ ಸಲಹೆಯನ್ನು ಕೊಟ್ಟು ತಕ್ಷಣ ನೀವು ಸಚಿವರು ಹೋಗಿ ಎಲ್ಲ ಸ್ಥಳೀಯ ಪರಿಶೀಲನೆಯನ್ನು ಮಾಡಿ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಯಾವ ರೈತರಿಗೆ ಅನ್ಯಾಯ ಆಗಿದೆ. ಇವತ್ತು ಭಾಳಷ್ಟು ಜನ ಬಿತ್ತನೆ ಮಾಡಿದ್ದಾರೆ, ಆದರೆ ಮಳೆ ಆಲಾರ್ದಕ್ಕೆ ಅದು ಇವತ್ತು ಬೆಳೆ ಬೆಳೆದಿಲ್ಲ ಅನ್ನೋದು ಕೂಡ ನಾನು ಭಾಳಷ್ಟು ಈಗಾಗಲೇ ನಾನು ಬಾಗಲಕೋಟೆ ತಾಲೂಕು ಮತ್ತು ಗುಳೇಗುಡಿ ತಾಲೂಕು, ಇಳಕಲ್ ತಾಲೂಕು ಮತ್ತು ಇವತ್ತು ಮುಧೋಳ ಲೋಕಾಪುರದಲ್ಲಿ ಕೂಡ ಇವತ್ತು ಭೇಟಿಯನ್ನು ಮಾಡಿ ಮತ್ತು ಬೀಳಗಿ ತಾಲೂಕನ್ನು ಕೂಡ ನಾನು ವೀಕ್ಷಣೆಯನ್ನು ಮಾಡಿ ರೈತರ ಪರವಾಗಿ ನಿಂತಿರುವಂಥ ಸರ್ಕಾರ, ರೈತರ ಜೊತೆಗಿರುವಂಥ ಸರ್ಕಾರ ಅದು ಯಾವುದಾದ್ರೂ ಆಗಿದ್ದು ಅದು ಕಾಂಗ್ರೆಸ್ ಸರ್ಕಾರ ಅನ್ನೋ ಮಾತನ್ನು ನಾನು ಮತ್ತೊಂದು ಗಟ್ಟಿಯಾಗಿ ಹೇಳ್ತೇನೆ. ಯಾಕಂದರೆ ರೈತರ ಪರವಾಗಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಅನೇಕ ನಿರ್ಧಾರಗಳನ್ನು ತೆಗೆದುಕೊಂಡು ಕೂಡ ಮುಂದಾಗಿದ್ದಾರೆ. ಅವರಿಗೆ ಸಲಹೆಯನ್ನು ಕೊಟ್ಟು ಯಾವುದೇ ಭಾಗದ ರೈತರಿಗೆ ಅನ್ಯಾಯ ಆಗದ ಹಾಗೆ ಅವರಿಗೆ ನ್ಯಾಯಯುತವಾಗಿ ಏನು ಸರ್ಕಾರದ ಪರಿಹಾರವನ್ನು ಕೊಡುವಂಥ ಕೆಲಸ ಆಗಬೇಕು. ಯಾಕಂದರೆ ಈಗಾಗಲೇ ಅನೇಕ ತಾಲೂಕಿನಲ್ಲಿ ಬರಗಾಲವನ್ನು ಘೋಷಣೆ ಮಾಡಿರಿ ಅಂತ ಕೂಡ ಕೂಗು ಬರ್ತಾ ಇದೆ. ಬಹುತೇಕ ನಾವು ಆಗಸ್ಟ್ ಕೊನೆಯ ದಿನದವರೆಗೂ ನೋಡಬೇಕಾಗುತ್ತೆ. ಯಾಕಂದರೆ ಆಗಸ್ಟ್ ಕೊನೆಯವರೆಗೂ ಆದಮೇಲೆ ಬರಗಾಲದ ಘೋಷಣೆಯನ್ನು ಮಾಡುವಂಥ ಇವತ್ತು ನಿಟ್ಟಿನಲ್ಲಿ ಮುಂದೆ ಸರ್ಕಾರದ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸಚಿವ ಸಂಪುಟ ನಿರ್ಧಾರ ಮಾಡುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊತೀನಿ. ಮತ್ತೊಮ್ಮೆ ನಮ್ಮೆಲ್ಲರ ಮುಖಾಂತರ ತಮಗೂ ಕೂಡ ವಿನಂತಿ ಮಾಡ್ಕೊತೀನಿ. ಅವರ ಸಲಹೆ ಮಾರ್ಗದರ್ಶನ ನಮ್ಮ ಮೇಲಿರಲಿ. ಖಂಡಿತವಾಗಿ ಅವರನ್ನು ವಿಶ್ವಾಸ ತೆಗೆದುಕೊಂಡು ಅವ್ರು ಯಾವ ರೀತಿ ಮಾರ್ಗದರ್ಶನ ಮಾಡ್ತಾರೆ ಈ ಜಿಲ್ಲೆಯಲ್ಲಿ ಮುಂದೆ ಅದೇ ರೀತಿ ನಾವೆಲ್ಲರೂ ನಡೀತೀವಿ ಅನ್ನೋ ಒಂದು ಭರವಸೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನಮಗೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಿಡಿಯೋ ತೊಗೊಂಡು ಮತ್ತೆ ಕೇಳಬೇಕು. ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಬಹುತೇಕ ಈಗಾಗಲೇ 3 ವರ್ಷ ಸಮರ್ಪಕವಾಗಿ ಏನು ಜನರಿಗೆ ಮಾತಂತೆ ಉಳಿದಂತೆ ನಡೆದಂಥ ಸರ್ಕಾರ ಅದು ನಮ್ಮ ಸರ್ಕಾರ ಮಾತನ್ನು ಗಟ್ಟಿಯಾಗಿ ಹೇಳ್ತೀನಿ. ಮುಂದೂ ಕೂಡ ಏನು ನಾವು ಭರವಸೆಗಳನ್ನು ಪ್ರಣಾಳಿಕೆಯಲ್ಲಿರುವಂಥ ಎಲ್ಲ ಇವತ್ತು ಆಶ್ವಾಸನೆಗಳನ್ನು ನಾವು ಪೂರ್ಣಗೊಳಿಸುವಂಥದ್ದು ಒಂದು ಗುರಿ. ಇವತ್ತು ಪ್ರಸ್ತುತ ಪರಿಸ್ಥಿತಿ ಏನಾಗಿದೆ, ಇವತ್ತು ಬರಗಾಲ ಬರ್ತಾ ಇದೆ, ಇವತ್ತು ಮಳೆ ಸರಿಯಾಗಿ ಆಗಿಲ್ಲ, ರೈತರು ಸಂಕಷ್ಟದಲ್ಲಿದ್ದಾರೆ. ಅವರಿಗೆ ಯಾವ ರೀತಿ ನ್ಯಾಯ ಕೊಡಬೇಕು, ಅವ್ರಿಗೆ ಪರಿಹಾರ ಕೊಡಬೇಕು, ನ್ಯಾಯ ಕೊಡಬೇಕು, ಆ ಒಂದು ವಿಚಾರದಲ್ಲಿ ಕೂಡ ತೀರ್ಮಾನ ಮಾಡೋದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಸಚಿವ ಸಂಪುಟ ಆಗಿ 1 ಗಂಟೆಯಲ್ಲೇ ನಮಗೆ ಆದೇಶವನ್ನು ಕೊಟ್ಟು ಇವತ್ತು ನಮಗೆ ಎಲ್ಲರಿಗೂ ಪರಿಶೀಲನೆ ಮಾಡಿ ಸ್ವತಃ ನೀವೇ ಹೋಗಬೇಕು, ಶಾಸಕರು ಕರ್ಕೊಂಡು ನೀವೇ ಹೋಗಬೇಕು ಅನ್ನೋದರಿಂದ ನಾನು ಈಗಾಗಲೇ ಜಿಲ್ಲೆಯಲ್ಲಿ ಅನೇಕ ತಾಲೂಕಿನ ಪ್ರವಾಸವನ್ನು ಮಾಡಿದ್ದೀನಿ. ಇವತ್ತು ಲೋಕಾಪುರಕ್ಕೆ ಮಾಡಬೇಕಾಗಿತ್ತು. ಮಾಜಿ ಸಚಿವರಂಥ ಸನ್ಮಾನ ಅವರ ಒಂದು ಸಲಹೆ ಮಾರ್ಗದರ್ಶನ ತೆಗೆದುಕೊಂಡು ಇಲ್ಲಿ ಹೋಗೋಣ ಅಂತೇಳಿ ನಾನು ನೇರವಾಗಿ ಇಲ್ಲಿ ಬಂದಿದ್ದೆ. ಸರ್ ಹೌದು, ತಾವು ಪ್ರಮಾಣವಚನ ಸ್ವೀಕಾರ ಮಾಡಿದ ಮರನೇ ದಿನವೇ ಗುಳೇಗುಡ್ಡ ಮತ್ತು ತಮ್ಮ ಹುಡುಗನ ಭಾಗದಲ್ಲಿ ಸುತ್ತಾಡ್ತೀರಿ. ಸರ್ ಇನ್ನೊಂದು ಏನಂತ ಹೇಳಿದ್ರೆ, ಬಹಳಷ್ಟು ಜನ ನಮ್ಮ ಅರವಿಂದ್ ತಿಮ್ಮಾಪುರ ಈ ಕ್ಷೇತ್ರದ ಹಿರಿಯ ನಾಯಕರು ಅವರ ಅಭಿಮಾನಿಗಳು ಎಲ್ಲೋ ಒಂದು ಕಡೆ ಬೇಸರವನ್ನು ಆಗಿತ್ತು, ನಿರೀಕ್ಷೆ ಇತ್ತು ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳಿ ಆ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನೋಡಿ, ಖಂಡಿತವಾಗಿ ಆಸೆ ಅನ್ನೋದು ಎಲ್ಲರಿಗೂ ಇರೋದು. ಆಸೆ ನಾವು ಪೂರೈಸಿದಾಗ ಸಿಕ್ಕಾಗಿ ಖುಷಿ ಪಡ್ತೀವಿ, ಇಲ್ಲ ಅಂದರೆ ನಾವು ಸರಿಯಾಗಿ ನೋವು ಸಹಜ. ಖಂಡಿತವಾಗಿ ಸಹಜ ನೋವು ಆಗಿದೆ. ಅವರಿಗೆ ನಾನು ವಿನಂತಿ ಮಾಡ್ತೀನಿ, ನಮಗೂ ಕೂಡ ನೋವಾಗಿದೆ. ಎಲ್ಲರೂ ಆದಾಗ ನಾವು ಸಹಕಾರವನ್ನು ಮಾಡಿದ್ದೀವಿ. ಯಾರ್ಯಾರು ಈ ಹಿಂದೆ ಆದಂಥ ನಮ್ಮ ಜಿಲ್ಲೆಯಲ್ಲಿ ಸಚಿವರು ಅವರಾದಾಗ ಕೂಡ ನಾವು ಸಹಕಾರವನ್ನು ತಾವು ಕೂಡ ಸಹಕಾರವನ್ನು ಮಾಡ್ತೀವಿ. ಅಂದರೆ ಪಕ್ಷ ದೊಡ್ಡದು, ವ್ಯಕ್ತಿ ದೊಡ್ಡವನಲ್ಲ, ವಿಜಯಾನಂದ ಕಾಶ್ಯಪ್ನವ್ರು ದೊಡ್ಡವನಲ್ಲ. ಆ ಪಕ್ಷ ಅನ್ನೋದು ಭಾಳ ದೊಡ್ಡದು. ಆ ಪಕ್ಷಕ್ಕೆ ಗೌರವಕ್ಕೆ ನಾವು ತೆರೆ ಬಾಗಬೇಕಾದ್ರೆ ನಾವೆಲ್ಲರೂ ಅದನ್ನು ಸ್ವಲ್ಪ ತಾಳ್ಮೆ ಇದ್ರೆ ನಾವೆಲ್ಲ ಅದಕ್ಕೆ ಗೌರವಿಸಿ ಪಕ್ಷದ ನಿರ್ಣಯಕ್ಕೆ ನಾವೆಲ್ಲರೂ ಗೌರವಿಸಬೇಕು. ನಾವು ಎಲ್ಲರೂ ನಾವು ನಮ್ಮೆಲ್ಲರನ್ನ. ಸರ್ ಇನ್ನೊಂದು ಕೊನೆಯ ಕ್ವಶನ್, ಯಾಕೋ ಇದನ್ನ ಕೇಳೋಕೆ ಸ್ವಲ್ಪ ಭಯ ಆಗ್ತದೆ. ಏನಂತ ಹೇಳಿದ್ರೆ, ತಾವು ಪ್ರಮಾಣವಚನ ಸ್ವೀಕರಿಸುವ ಸಂದರ್ಭದಲ್ಲಿ ನಾನು ಇನ್ಮೇಲಿಂದ ಸಿಟ್ಟು ಬಿಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ರಿ. ಇಲ್ಲ, ನಮ್ಮ ಕಾರ್ಯಕರ್ತರು ಭಾಳಷ್ಟು ಜನ ಹೇಳ್ತಾ ಇದ್ದಾರೆ,
ಇಲ್ಲ ಸ್ವಲ್ಪ ನಮಗೆ ಜನನೂ ಹೇಳ್ತಾ ಇರ್ತಾರೆ ಸಿಟ್ಟು ಜಾಸ್ತಿ ಸಹಜವಾಗಿ ಇದ್ದದ್ದನ್ನು ಹೇಳಿದ್ರೆ ಸಿಟ್ಟು ಬಟ್ ಅದು ನೀವು ಖಡಕ್ ರಾಜಕಾರಣಿ ಅಲ್ಲ, ಅದರಲ್ಲಿ ಏನು ಎರಡನೇ ಮಾತು ಇದ್ದಿದ್ದಂಗೆ ಹೇಳೋದ್ರೊಳಗ ಯಾರೂ ಇಲ್ಲ ಅನ್ಸುತ್ತೆ. ನಮಗೆ ಅದು ಸ್ವಭಾವ ಇಲ್ಲ, ಇನ್ನೊಂದು ಮುಂದೊಂದು ಮಾತಾಡುವಂಥದ್ದಿಲ್ಲ. ಇದ್ದಿದ್ದಂಗೆ ಹೇಳೋದೇ ನನ್ನ ಸ್ವಭಾವ. ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಡ್ರಿ ಅಂತ ಹೇಳೋದು, ಖಂಡಿತವಾಗಿ ಕಡಿಮೆ ಮಾಡಿಕೊಡ್ರಿ. ಇದಿಷ್ಟು